ಈ ಯುದ್ಧಗಳು ಇನ್ನೊಂದು ವಿಚಾರದಲ್ಲಿ ನೀವೇನೇ ಆತ್ಮನಿರ್ಭರ ಏನೇ ಮಾತಾಡಿ ನೀವು ನಾನೊಬ್ಬನೇ ನಿಂತ್ಕೊಂಡ್ಬಿಡ್ತೀನಿ, ವಿಶ್ವದಲ್ಲಿ ಯಾರು ಬಂದರೂ ನನ್ನ ಮೇಲೆ ಅನ್ನೋದಿದೆಯಲ್ಲ, ಪೂರ್ ಸ್ಟ್ರಾಟಜಿ ಅದು. ಅಲ್ಲ, ಹಗಿಂಗ್ ಡಿಪ್ಲೊಮಸಿ ಆಗ್ಬಿಡ್ತದು. ಬರೀ ತಬ್ಕೊಂಡು ನಾವು ರಾಯಭಾರ ಮಾಡೋಕ್ಕಾಗಲ್ಲ ಜಗತ್ತಿನಲ್ಲಿ. ಯುದ್ಧ ನೀವು ಯೋಚನೆ ಮಾಡಿ, ಒಂದು ಕಡೆ ಪಾಕಿಸ್ತಾನ, ಒಂದು ಕಡೆ ಅಫ್ಘಾನು, ಒಂದು ಕಡೆ ಚೈನಾ, ಶ್ರೀಲಂಕಾ ಕೂಡ ಕಾಲ್ ಕೆರೆದಿತ್ತು ನಮ್ಮ ಮೇಲೆ. ಶ್ರೀಲಂಕಾ ಅಂತ ಮಾಲ್ಡೀವ್ಸ್ ಕಾಲ್ ಕೆರೆದಿತ್ತು, ಬಾಂಗ್ಲಾ ಕಾಲ್ ಕೆರಿತಾ ಇದೆ. ಆತ್ಮನಿರ್ಭರ ಅನ್ಕೊಂಡು ರಾಜತಾಂತ್ರಿಕತೆ ಎಲ್ಲಿಗೆ ಬಂತು ಅಂದ್ರೆ ಅಲ್ಲ, ಹೇಗೆ ಉತ್ತರ ಕೊಟ್ವಿ ಅವರಿಗೆ? ಹೇಗೆ ಉತ್ತರ ಕೊಟ್ವಿ ಇವರಿಗೆ? ಶ್ರೀಲಂಕಾದವರಿಗೆ ಹೇಗೆ ಉತ್ತರ ಕೊಟ್ವಿ? ಮಾಲ್ಡೀವ್ಸ್ಗೆ ಏನು ಉತ್ತರ ಕೊಟ್ವಿ? ಯಾವಾಗ ಸಾಲದ ಸುಳಿಯಲ್ಲಿ ಶ್ರೀಲಂಕಾ ಸೇರಿತ್ತು, ನಾವು ಅವ್ರನ್ನ ಹೋಗಿ ಎತ್ತಿದ್ವಿ. ಮಾಲ್ಡೀವ್ಸ್ ಕೊಟ್ಟಿರ್ತಕ್ಕಂಥ ಉತ್ತರ ನೋಡಿ. ನಮ್ಮ ಪೊಲಿಟಿಕಲಿ ಈ ವಿಚಾರಗಳಿದೆಯಲ್ಲ, ಇದಕ್ಕೆ ಬೇಕಾದಷ್ಟು ಆಯಾಮಗಳು. ನಾನು ಅದನ್ನೇ ಹೇಳಿದೆ, ಒಂದು ಕಾರ್ಯಾಚರಣೆಯೋ ಒಂದು ಯುದ್ಧವೋ ದೇಶವನ್ನು ಹಲವಾರು ಮುಖಗಳನ್ನು ಪರಿಚಯಿಸ್ಬಿಡುತ್ತೆ ಅದನ್ನ ಅಂತ ಹೇಳಿ. ನಾನು ಸೇನೆಯ ಕ್ಷಮತೆ ಬಗ್ಗೆ ನಾನು ಮಾತಾಡಲ್ಲ, ಬಟ್ ಅಟ್ ದ ಸೇಮ್ ಟೈಮ್ ಯುದ್ಧವೆಂದರೆ ಬರೀ ಮದ್ದುಗುಂಡುಗಳಲ್ಲ, ಬರೀ ಯುದ್ಧ ವಿಮಾನಗಳಲ್ಲ, ಬರೀ ಬಾಂಬುಗಳೂ ಅಲ್ಲ. ಯುದ್ಧವೆಂದರೇ ಬೇರೆ. ನನಗೆ ಮೊನ್ನೆ ವೆಂಕಟೇಶ್ ನಾಯ್ಕ ಅವರೇ ಮಾತಾಡಿದರು, ಕೃಷ್ಣದೇವರಾಯ ಏನು ಮಾಡಿದ್ದ ಆದಿಲ್ಶಾಹಿಗಳ ಕೋಟೆ ಮುಂದೆ ನಿಂತ್ಕೊಂಡು ಅಂತೇಳಿ. ಒಂದೇ ಒಂದು ದಾಳಿ ಮಾಡಲ್ಲ ಅವನು, ಸುಮ್ಮನೆ ಸೈನ್ಯ ನಿಲ್ಲಿಸಿರ್ತಾನೆ ಅಷ್ಟೇ. ಕೋಟೆ ಮುಂದೆ ಸೈನ್ಯ ನಿಲ್ಲಿಸಿರ್ತಾನೆ ಅಷ್ಟೇ. ಆ ಸೈನ್ಯ ನೋಡಿದ್ರೆ ಜಂಗಾಬಲ ಹುಡುಗ ಹೋಗ್ಬಿಡ್ಬೇಕು ಅಂತ ಹೇಳಿ. ಹಂಗಿರಬೇಕು ಅಂದ್ರೆ ನಮ್ಗೆ ಇನ್ನೇನೋ ಬೇಕಲ್ಲ. ಇಂಥ ಕಾರ್ಯಾಚರಣೆಗಳಲ್ಲಿ ಇದು ಮಾಡಿದ್ರು ಅಂದರೆ ಹಿಡಿದು, ಸಪೋಸ್ ಇಸ್ರೇಲ್ನ ಯಾಕೆ ಇಡೀ ವಿಶ್ವ ಕೊಂಡಾಡುತ್ತೆ ಅಂತ ವಿಚಾರದಲ್ಲಿ ಅಂದರೆ, ಯಾವನು ಅವ್ರ ನೆಲದ ಮನುಷ್ಯನನ್ನು ಕೊಂದು ಹಾಕಿರ್ತಾನೋ ಅವನ ಹೆಡೆ ಹುಡುಕೊಂಡು ಹೋಗಿ ಅವನ ತಲೆ ತೆಗಿತಾರೆ ಅವರು ಅಂತ ಹೇಳಿ. ನಾವು ಮಾಡಬೇಕಲ್ವಾ? ಅದು ನನ್ನ ಆಸೆ. ಅದು ಮಾಡಿದ್ದೀವಲ್ಲ. ಓಕೆ, ಮಾಡಿದ್ದೀವಿ ನಾವು ಮಾಡಿಲ್ಲ ಅಂತ ಹೇಳಕ್ಕಾಗೋದಿಲ್ಲ. ಓಕೆ, ಅದನ್ನ ಮಾಡಿದ್ದೀವಿ. ಒಂದು. ಎರಡನೇದು, ಓಪನ್ ಆಗಿ ರಷ್ಯಾ ಸಪೋರ್ಟ್ ಮಾಡಿದೆ, ದಟ್ ವಿ ಆರ್ ವಿತ್ ಇಂಡಿಯಾ. ಓಪನ್ ಆಗಿ ಇಸ್ರೇಲ್ ಸಪೋರ್ಟ್ ಮಾಡಿದೆ, ವಿ ಆರ್ ವಿತ್ ಇಂಡಿಯಾ. ನಾಟ್ ಜಸ್ಟ್ ದಟ್, ಮಲ್ಟಿಪಲ್ ಕಂಟ್ರೀಸ್ ಯು ಕ್ಯಾನ್ ಲುಕ್ ಅಪ್, ನೀವು ಚೆಕ್ ಮಾಡ್ಕೊಳ್ಳಿ, ದೇ ಆರ್ ಆಲ್ ಸ್ಟ್ಯಾಂಡಿಂಗ್ ವಿತ್ ಇಂಡಿಯಾ. ಸೆಕೆಂಡ್ಲಿ, ಸಪೋರ್ಟ್ ಯಾರಿಗೆ ಬೇಕು? ನೀವೇ ಹೇಳಿದ್ರಿ ಯುದ್ಧ ಬರೀ ಮದ್ದುಗುಂಡುಗಳಿಂದ ಆಗಲ್ಲ ಅಂತ. ಲೆಟ್ಸ್ ಸಿ ಡಿಪ್ಲೊಮ್ಯಾಟಿಕಲಿ ಏನು ನಡೀತಿದೆ ಅಂತ. ಬಲೂಚಿಸ್ತಾನಲ್ಲಿ ಏನಾಗ್ತಿದೆ? ಇಷ್ಟು ವರ್ಷ ಆಯಿತು, 1947 ಬಲೂಚಿಸ್ತಾನ ಪಾಕಿಸ್ತಾನ ಆಕ್ಯುಪೈಡ್ ಟೆರಿಟರಿ. ಅವರು ಆನ್ಲೈನ್ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ವಿ ಆರ್ ಅನ್ ಇಂಡಿಪೆಂಡೆಂಟ್ ನೇಷನ್ ಅಂತ. ಅಲ್ಲಿ ಏನೋ ನಡೀತಿರ್ಬೇಕಾದ್ರೆ ಓಪನ್ ಆಗಿ ಇಂಡಿಯಾಗೆ ಹೇಳಿದ್ದಾರೆ ರೆಕಗ್ನೈಸಸ್. ನೀವು 1971 ವಾರಲ್ಲಿ ಎಷ್ಟು 93,000 ವಾರ್ ಇದೇನಿದೆ, ನೀವು ಎಷ್ಟು ಜನ ಪ್ರಿಸನರ್ ಆಫ್ ವಾರ್ ತಗೊಂಡಿದ್ರಿ, ನಮ್ಗೆ ಆ ರೈಫಲ್ಸ್ ಜೊತೆ 10 ರೌಂಡ್ ಕೊಡಿ, ನಾವು ಪಾಕಿಸ್ತಾನ ನಿರ್ನಾಮ ಮಾಡ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದೆ. ಆಲ್ ದಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್, ನೀವೇ ಹೇಳದಂಗೆ ಯುದ್ಧ ಅನ್ನೋದು ಬರೀ ಮದ್ದುಗುಂಡುಗಳಿಂದ ನಡೆಯಲ್ಲ, ತುಂಬಾ ಆಯಾಮಗಳಿರುತ್ತೆ. ಆ ಎಲ್ಲ ಆಯಾಮಗಳು ಕೆಲಸ ಮಾಡ್ತಾ ಇವೆ. ಸೆಕೆಂಡ್ಲಿ, ಆಗಲೇ ಏನು ನಾವು ಡಿಸ್ಕಸ್ ಮಾಡಿದ್ವಿ ಅದ್ರ ಬಗ್ಗೆ ನಾನು ಎರಡೆರಡು ಪಾಯಿಂಟ್ ಹೇಳ್ತೀನಿ. ನ್ಯೂಕ್ಲಿಯರ್ ಸ್ಟ್ರೈಕ್ ಆಗಿದೆ. ಯಾಕಂದ್ರೆ ಇವತ್ತಿನವರೆಗೂ ಯಾವತ್ತೂ ಇಂಡಿಯಾ ಓಪನ್ ಆಗಿ ಹೇಳಿರಲಿಲ್ಲ, ಇನ್ನು ಮೇಲೆ ಪಾಕಿಸ್ತಾನ ನಮಗೆ ನನ್ನ ಹತ್ರ ನ್ಯೂಕ್ಲಿಯರ್ ವೆಪನ್ ಇದೆ ಅಂತ ಹೆದರ್ಸಕ್ಕಾಗಲ್ಲ ಅಂತ ಯಾರೂ ಹೇಳಿರಲಿಲ್ಲ. ಇವತ್ತು ಧೈರ್ಯವಾಗಿ ಇಂಡಿಯಾ ಹೇಳ್ತಾ ಇದೆ ಅದು. ವೆನ್ ಐ ಸೇ ಇಂಡಿಯಾ, ನನ್ನ ದೇಶದ ಪ್ರಧಾನಿ ಅದನ್ನ ಹೇಳ್ತಾ ಇದ್ದಾರೆ. ಅದ್ ನನಗೆ ಯಾವ ಪಕ್ಷ ಯಾರು ಬೇಡ, ಎಲೆಕ್ಟೆಡ್ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ ಸೇಯಿಂಗ್ ದಟ್. ಯಾರು ಇವತ್ತಿನಿಂದ ಪಾಕಿಸ್ತಾನ ನ್ಯೂಕ್ಲಿಯರ್ ಕಂಟ್ರಿ ಆದ್ಮೇಲೆ ಇವತ್ತಿನವರೆಗೂ ಅದನ್ನ ಹೇಳಿರಲಿಲ್ಲ. ಫಸ್ಟ್ ಪಾಯಿಂಟ್. ಸೆಕೆಂಡ್ಲಿ, ವಿ ಡಿಡ್ ನಾಟ್ ಸ್ಟ್ರೈಕ್ ದೆಮ್ ಫಸ್ಟ್. ನಾವು ರೆಸ್ಪಾಂಡ್ ಮಾಡಿದ್ವಿ. ಅಟ್ಯಾಕ್ ಆಗಿತ್ತು, ರೆಸ್ಪಾಂಡ್. ನೀವು ಹೇಳಿದ್ದು ನಿಜ, 3 ಜನ ಯಾರು ಟೆರರಿಸ್ಟ್ಗಳನ್ನ ನಾವು ಐಡೆಂಟಿಫೈ ಮಾಡಿದೀವಿ, ನಮ್ಗೆ ಇನ್ನೂ ಅವ್ರು ಸಿಕ್ಕಿಲ್ಲ. ಬಟ್ ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಮಸೂದ್ ಅಜರ್ ಮನೇಲಿ ಅಳ್ತಾ ಇದ್ದಾನೆ. ದಟ್ ಈಸ್ ದ ಸೆಕೆಂಡ್ ಪಾಯಿಂಟ್. ಒನ್ ಲಾಸ್ಟ್ ಪಾಯಿಂಟ್, ಐ ಜಸ್ಟ್ ಟೇಕ್ 10 seconds into it. ಕ್ಷಾತ್ರ ತೇಜಸ್ಸು ಅಂತ ಏನು ಹೇಳ್ತೀವಲ್ಲ, ದೇಶ ಹಿತಕ್ಕೆ ಅಂತ ಹೇಳ್ಬಿಟ್ಟು, ದೇಶ ಹಿತದ ಬಗ್ಗೆ ಮಾತಾಡೋವಾಗ ಇದನ್ನೆಲ್ಲ ಮಾತಾಡೋ ನೆಸೆಸಿಟಿ ಇರುತ್ತೆ. ನಾವು ನಂಬಬೇಕು, ನಮ್ಮ ಸಿಸ್ಟಮ್ನ ನಾವು ನಂಬಬೇಕು, ನಮ್ಮ ಆರ್ಮ್ಡ್ ಫೋರ್ಸಸ್ನ ನಾವು ನಂಬಬೇಕು. ನಿಜವಾದ ಕ್ಷಾತ್ರ ತೇಜಸ್ಸು ಉಕ್ಕಿ ಬರೋದು ಅದೇ ಟೈಮಲ್ಲಿ. ದಟ್ಸ್ ಆಲ್ ಐ ವಾಂಟ್ ಟು ಸೇ. ಈಗ ಏನಂತಂದ್ರೆ, ಈಗ ಯುದ್ಧ ನಡಿಬೇಕಾದ್ರೆ ಈಗೆಲ್ಲ ನಾವೆಲ್ಲ ಡಿಸ್ಕಸ್ ಮಾಡ್ತಿದ್ವಲ್ಲ, ಪಾಕಿಸ್ತಾನ ಒಂದು ಪಾಪರ್ ದೇಶಕ್ಕೆ ಸಪೋರ್ಟ್ ಬಂತು, ನಮಗೆ ಬರಲಿಲ್ಲ, ಓಪನ್ ಆಗಿ ಸಪೋರ್ಟ್ ಬಂದಿಲ್ಲ. ಸೊ ಇಟ್ ಈಸ್ ಹೈ ಟೈಮ್ ಏನಪ್ಪ ಅಂದ್ರೆ, ನಮ್ಗೆ ಏನಪ್ಪ ಅಂದ್ರೆ, ಯು ಹ್ಯಾವ್ ಟು ಐಡೆಂಟಿಫೈ ಹೂ ಇಸ್ ಯುವರ್ ಫೇರ್ ವೆದರ್ ಫ್ರೆಂಡ್ ಆ್ಯಂಡ್ ಹೂ ಇಸ್ ಯುವರ್ ಆಲ್ ವೆದರ್ ಫ್ರೆಂಡ್. ಆಯ್ತಾ? ಈಗ ತಾಲಿಬಾನ್ ಇದು ಅಫ್ಘಾನಿಸ್ತಾನ ಸಪೋರ್ಟ್ ಅನ್ನು ಕೊಟ್ಟಿದೆ. ವಾಟ್ ಈಸ್ ದ ಯೂಸ್? ಅವ್ರ ಸಪೋರ್ಟ್, ದ ಮೊಮೆಂಟ್ ತಾಲಿಬಾನ್ ಸೇಸ್ ಯಸ್, ಇಸ್ರೇಲ್ ವಿಲ್ ಸ್ಟೆಪ್ 2 steps ಬ್ಯಾಕ್. ಇಫ್ ಇಸ್ರೇಲ್ ಸೇಸ್ ಯಸ್, ಆಲ್ ಮುಸ್ಲಿಂ ಕಂಟ್ರೀಸ್ ವಿಲ್ ಸ್ಟೆಪ್ ಬ್ಯಾಕ್. ಈಗ ಫಾರಿನ್ ಏನಂತಂದ್ರೆ, ಒಂದು ಫಾರಿನ್ ಮಿನಿಸ್ಟ್ರಿ ಹೆಂಗಿರ್ಬೇಕಂತಂದ್ರೆ, ದೇರ್ ಇಸ್ ಎ ಸೇಯಿಂಗ್, ಇಫ್ ಯು ಹ್ಯಾವ್ ಎ ಗುಡ್ ಫಾರಿನ್ ಮಿನಿಸ್ಟರ್ ದೆನ್ ಯು ಡೋಂಟ್ ರಿಕ್ವೈರ್ ಎ ಡಿಫೆನ್ಸ್ ಮಿನಿಸ್ಟರ್ ಅಂತ. ಈಗೆಲ್ಲ ಈ ರಿಲೇಷನ್ಸ್ ಬಿಲ್ಡಪ್ ಮಾಡೋದಕ್ಕೆ ಈಗೆಲ್ಲ ಡೆಲಿಗೇಷನ್ಸ್ ಕಳಿಸ್ತಾ ಇದ್ದೀವಿ. ದಟ್ ಸ್ಟೇಜ್ ಶುಡ್ ಹ್ಯಾವ್ ನಾಟ್ ಕಮ್.
ಇದು ಏನಪ್ಪ ಅಂದ್ರೆ ಇನ್ಬಿಲ್ಟ್. ಈಗ ಏನಂತಂದ್ರೆ ಒಂದು ಅಮೇರಿಕನ್ ಏನಪ್ಪ ಅಂದ್ರೆ ದೊಡ್ಡ ಘೋಸ್ಟ್ ಥರ ಏನಪ್ಪ ಅಂತಂದ್ರೆ ನೋಡಿಕೊಂಡು ಹೆದರ್ಕೊಂಡು ಇರ್ತಕ್ಕಂಥ ಟೈಮ್ ಅಲ್ಲ. ವಿ ಹ್ಯಾವ್ ಮೂಡ್, ವಿ ಹ್ಯಾವ್ ಡೆವಲಪ್ಡ್, ವಿ ಹ್ಯಾವ್ ಬಿಕಮ್ ಸ್ಟ್ರಾಂಗರ್. ಸೊ ವೈ ಶುಡ್ ಏನಪ್ಪ ಅಂದ್ರೆ ಬ್ಯಾಂಡ್ ಇನ್ ಫ್ರಂಟ್ ಆಫ್ ಸಂಬಡಿ. ದಟ್ ಇಸ್ ಮೈ ವ್ಯೂ ಪಾಯಿಂಟ್. ಥ್ಯಾಂಕ್ ಯು ವೆಂಕಟೇಶ್ ನಾಯಕ್ ಜಿ, ಥ್ಯಾಂಕ್ ಯು ರಘು ದೊಡ್ಡೇರಿ, ಥ್ಯಾಂಕ್ ಯು ಸನತ್, ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ರಿ. ಥ್ಯಾಂಕ್ ಯು ಸುನಿಲ್ ಕುಮಾರ್, ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದಿರಿ.